ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಈ ವಾರ ಕಂಟೆಸ್ಟೆಂಟ್ ಗಳ ಫ್ಯಾಮಿಲಿ ಒಳಗಡೆ ಬರ್ತಾರೆ. ಬೆಳಗ್ಗೆ ಪ್ರೋಮೋ ರಿವ್ಯೂ ವಿಡಿಯೋದಲ್ಲಿ ಭವ್ಯಗೌಡ ಅವರ ಅಕ್ಕನ ತಂಗಿ ಅಂತ ಹೇಳಿದೆ, ಅದಕ್ಕೆ ಕ್ಷಮೆ ಇರಲಿ. ಸೊ ಭವ್ಯಗೌಡ ಅವರ ಅಕ್ಕ ಮೊದಲು ಎಂಟ್ರಿ ಕೊಡ್ತಾರೆ, ಆಮೇಲೆ ಅವ್ರ ತಾಯಿ ಬರ್ತಾರೆ. ಇನ್ನೊಂದು ವಿಶೇಷ ಏನಪ್ಪ, ಭವ್ಯಗೌಡ ಅವ್ರ ಅಕ್ಕ ಮತ್ತೆ ಅವರಮ್ಮ ಮೂರು ಜನದ ವಾಯ್ಸು ತುಂಬಾ ಸಿಮಿಲರ್ ಆಗಿದೆ. ಭವ್ಯಗೌಡ ಅವರ ಅಕ್ಕ ದಿವ್ಯಗೌಡ ಅವ್ರನ್ನ ರಜತ್ ತುಂಬಾನೇ ಚುಡಾಯಿಸ್ತಾ ಇದ್ರು. ಹೊರಗಡೆ ರಜತ್ ಇವರೆಲ್ಲ ತುಂಬಾ ಒಳ್ಳೆ ಫ್ರೆಂಡ್ಸ್. ನಿಂದು ತ್ರಿವಿಕ್ರಮ್ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ, ಯಾರೇನೇ ಹೇಳಿದ್ರು ತಲೆ ಕೆಡಿಸ್ಕೋಬೇಡಿ ಅಂತ ಭವ್ಯ ಅವರ ತಾಯಿ ಹೇಳಿದಾಗ ತ್ರಿವಿಕ್ರಮ್ ಮತ್ತೆ ಭವ್ಯ ಇಬ್ರಿಗೂ ಸಮಾಧಾನ ಆಯ್ತು. ಇನ್ನು ಭವ್ಯ ಇಮೇಜ್ ನ ಡ್ಯಾಮೇಜ್ ಮಾಡಕ್ಕೆ ಅವ್ರ ಅಕ್ಕ ದಿವ್ಯ ಒಬ್ರೆ ಸಾಕನ್ಸುತ್ತೆ. ಯಾಕಂದ್ರೆ ಹನುಮಂತು ಮತ್ತೆ ಧನರಾಜ್ ಹತ್ರ ಕೂತ್ಕೊಂಡು ಭವ್ಯ ಹಿಂಗೆ ಭವ್ಯ ಹಂಗೆ ಮನೇಲಿ ಏನು ಕೆಲಸನೇ ಮಾಡಲ್ಲ, ಸಿಕ್ಕಾಬಡೆ ಜಗಳ ಆಡ್ತಾಳೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ನಿಮಗೆ ನಾನು ಕೊಡ್ತಾ ಇರೋ ಬಿಗ್ ಬಾಸ್ ರಿವ್ಯೂ ವಿಡಿಯೋಗಳು ಇಷ್ಟ ಆಗಿದ್ರೆ ಯಾವ್ದಾದ್ರು ಒಂದು ವಿಡಿಯೋಗೆ ನೀವು ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿದ್ರೆ ನನಗೆ ತುಂಬಾ ಎಂಕರೇಜ್ಮೆಂಟ್ ಸಿಗುತ್ತೆ. ಇನ್ನು ತ್ರಿವಿಕ್ರಮ್ ತಾಯಿ ಬರೋಕ್ಕಿಂತ ಮೊದಲು ತ್ರಿವಿಕ್ರಮ್ ನ ಆಕ್ಟಿವಿಟಿ ರೂಮಿಗೆ ಕರೆದು ಪಜಲ್ ಕಂಪ್ಲೀಟ್ ಮಾಡಕ್ಕೆ ಹೇಳಿದ್ರು ತಾಯಿ ನೋಡ್ಬೇಕು ಅಂದ್ರೆ. ಇನ್ನು ಅವ್ರ ತಾಯಿ ತುಂಬಾ ಜೋವಿಯಲ್ ಆಗಿದ್ರು, ಎಲ್ಲರ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ತುಂಬಾ ಜೋಕ್ ಮಾಡ್ತಾ ಇದ್ರು, ಪಂಚ್ಗಳು ಆಗ್ತಾ ಇದ್ರು. ಸ್ವಲ್ಪ ಹೊತ್ತು ಕಾರ್ಡ್ಸ್ ಆದ್ಮೇಲೆ ಮತ್ತೆ ತ್ರಿವಿಕ್ರಮ್ ತಾಯಿನ ತ್ರಿವಿಕ್ರಮ್ ನೋಡೋ ತರ ಮಾಡಿದ್ರು. ಫ್ಲಿಪ್ಕಾರ್ಟ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಸೇಲ್ ಆಗ್ತಾ ಇರೋ ಪ್ರಾಡಕ್ಟ್ ನ ಟ್ಯಾಗ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋ ಪ್ರಾಡಕ್ಟ್ ನ ಕ್ಲಿಕ್ ಮಾಡಿದ್ರೆ ತುಂಬಾ ಆಪ್ಷನ್ ಸಿಗುತ್ತೆ ನಿಮಗೆ. ನೀನ್ ಗೆಲ್ಬೇಕು ಅನ್ನೋದು ನನ್ನ ಆಸೆ, ನೀನ್ ಗೆದ್ದು ಬರಲೇಬೇಕು. ನೀನ್ ಗೆದ್ದಾಗ ಜನ ಚಪ್ಪಾಳೆ ಹೊಡಿತಾರಲ್ಲ, ಅದನ್ನ ನನಗೆ ಕೇಳೋ ಆಸೆ ಇದೆ, ಅದನ್ನ ನೀನ್ ಕೊಡ್ಲೇಬೇಕು ಅಂತ ಹೇಳಿ ತ್ರಿವಿಕ್ರಮ್ ಮೇಲೆ ತುಂಬಾ ಪ್ರೆಷರ್ ಹಾಕ್ಬಿಟ್ಟಿದ್ದಾರೆ ಅವ್ರ ಅಮ್ಮ ಅನ್ನಿಸ್ತಾ ಇದೆ ನನಗೆ. ಭವ್ಯಗೌಡ ನೀನು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ತಪ್ಪು ಮಾಡ್ಬಿಟ್ಟೆ ಅಂತ ಡೈರೆಕ್ಟ್ ಆಗಿ ಹೇಳಿ ತ್ರಿವಿಕ್ರಮ್ ತಾಯಿ ಭವ್ಯಗೆ ಶಾಕ್ ಕೊಟ್ರು. ಇನ್ನು ರಜತ್ ಹೆಂಡತಿ ಬಂದು ಐಶ್ವರ್ಯ ಸಕದಾಗಿದ್ದಾಳೆ ಅಂತ ಹೇಳ್ತೀಯಾ, ಹೆಣ್ಮಕ್ಳು ತೊಡೆ ಮೇಲೆಲ್ಲ ಕೂತ್ಕೊಳ್ಳೋದು ಮಾಡ್ತಿದ್ಯಾ ಅಂತ ರೇಗಿಸಿದ್ರು. ಆಮೇಲೆ ಮಕ್ಕಳು ಬಂದು ರಜತ್ಗೆ ನ್ಯೂ ಇಯರ್ ಗ್ರೀಟಿಂಗ್ ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು. ಸೊ ರಾತ್ರಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ತುಂಬಾ ಟೈಮ್ ಆಯ್ತು, ಮಕ್ಕಳನ್ನ ಇದು ಮಲಗಿಸೋ ಟೈಮ್ ಅಂತ ಹೇಳಿ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಸೊ ರಜತ್ ಫ್ಯಾಮಿಲಿ ಎಪಿಸೋಡ್ ನಾಳೆನೂ ಗ್ಯಾರಂಟಿ ಮುಂದುವರಿಯುತ್ತೆ. ಇದೊಂದು ತುಂಬಾ ಪಾಪ್ಯುಲರ್ ಪ್ರಾಡಕ್ಟ್ ನ ಟ್ಯಾಗ್ ಮಾಡಿದ್ದೀನಿ, ಅದನ್ನ ಕ್ಲಿಕ್ ಮಾಡಿದ್ರೆ ತುಂಬಾ ಆಪ್ಷನ್ ಸಿಗುತ್ತೆ ನಿಮಗೆ. ಇಷ್ಟ ಇರೋದನ್ನ ಚೂಸ್ ಮಾಡ್ಕೊಳ್ಳಿ. ಇನ್ನು ರಜತ್ ಬಗ್ಗೆ ಒಂದು ವಿಷಯ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಲೇಬೇಕು. ಅದೇನಂದ್ರೆ ಸದ್ಯಕ್ಕೆ ಯಾರ ಮನೆಯವರು ಬಂದ್ರು ತುಂಬಾ ಎಂಜಾಯ್ ಮಾಡ್ಕೊಂಡು ತುಂಬಾ ಬೆರ್ತ್ ಮಾತಾಡ್ತಾರೆ. ನಾಳೆ ಚೈತ್ರಕ್ಕನ್ ಫ್ಯಾಮಿಲಿ ಬಂದಾಗ್ಲೂ ಹಂಗೆ ಜೋವಿಯಲ್ ಆಗಿ ಮಾತಾಡ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಇನ್ನು ಬಿಗ್ ಬಾಸ್ ಪಾಸ್ ಕೊಟ್ಟಾಗ ಎಲ್ಲರಿಗೂ ಮೇಕಪ್ ಮಾಡಿದ್ದಂತೂ ತುಂಬಾ ಕೆಡದಾಗಿತ್ತು. ಪಾಪ ಹನುಮಂತು ಮಂಜಣ್ಣನಂತೂ ನೋಡಕ್ ಆಗ್ತಿರ್ಲಿಲ್ಲ. ಇನ್ನು ಚೈತ್ರಕ್ಕನ್ ಅಂತೂ ಬೆಳಗ್ಗೆ ನೋಡಿದ್ರೆ ರಾತ್ರಿ ಕನ್ಸಲ್ ಬರೋ ತರ ಕಾಣ್ತಾ ಇದ್ರು. ಇನ್ ಪಾಸ್ ರಿಲೀಸ್ ಮಾಡಿದಾಗ ಎಲ್ಲರೂ ಮುಖ ತೊಳ್ಕೊಂಡ್ರು, ಆದ್ರೆ ಮೋಕ್ಷಿತಾ ಮಾತ್ರ ಎಪಿಸೋಡ್ ಕೊನೆವರೆಗೂ ಮುಖ ತೊಳ್ಕೊಳ್ದಂಗೆ ಹಂಗೆ ಇದ್ರು. ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಫ್ಯಾಮಿಲಿ ಎಂಟರ್ಟೈನರ್ ಪಿಕ್ಚರ್ ತರ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಸೊ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ದು ತಿಳಿಸಿ. ಸೊ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಯಾವ್ದಾದ್ರು ಒಂದು ವಿಡಿಯೋಗೆ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.